ಎಲ್ಲರಿಗೂ ವಂದಿಸುತ್ತಾ ಈ ಸಂಜೆಯ ಹೊತ್ತಿನಲ್ಲಿ ಈ ಬಂದಾರು ಗ್ರಾಮದ ಈ ಬಟ್ಲಡ್ ಕಜ್ಮಾ ಮಸೀದಿಯಲ್ಲಿ ಒಳ್ಳೆಯ ಒಂದು ಸೌಹಾರ್ದತಾ ಸ್ನೇಹ ಕೂಟವನ್ನು ಆಯೋಜನೆ ಮಾಡಿದಂತಹ ಮಸೀದಿ ಅಧ್ಯಕ್ಷರೇ, ಧರ್ಮಗುರುಗಳೇ, ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅದೇ ನನ್ನ ಆತ್ಮೀಯರಾದಂತಹ ಅಬ್ಬಾಸ್ ಬಟ್ಲಡ್ಕರ್ ಅವರೇ, ವೇದಿಕೆಯ ಮೊಮ್ಮಗಳಲ್ಲಿರುವಂತಹ ಎಲ್ಲ ಈ ಭಾಗದ ಬಂಧುಗಳೇ, ಸುಮಾರು 2 ತಿಂಗಳಿನಿಂದ ಬೆನ್ನು ಬಿಡದೆ ಬೇತರನಾಗಿ ನನ್ನ ಸ್ನೇಹಿತರ ಅಬ್ಬಸ್ರವರು ಬೆನ್ನು ಹತ್ತಿದ್ದಾರೆ. ಅದೇ ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಇಲ್ಲಿ ಬಂದಾರು ಗ್ರಾಮದಲ್ಲಿ ಇದು ಪ್ರಥಮವಾಗಿ ಅಲ್ಲ ಸೌಹಾರ್ದ ಕೂಟ. ಯಾಕಂತ ಹೇಳಿದ್ರೆ ಈ ಭಾಗದಿಂದ ಆ ಭಾಗಕ್ಕೆ ಯಾರಿಗೂ ನೀರು ಹೋಗ್ಬೇಕಾದ್ರೂ ನಿಮ್ಮೆಲ್ಲರ ಜಾಗದಿಂದ ಎಲ್ಲ ಹಿಂದೂಗಳಿಗೆ ಪೈಪ್ಲೈನ್ ಹೋಗಿದೆ. ಅದು ಸೌಹಾರ್ದತೆ. ಅದೇ ರೀತಿ ಒಬ್ಬ ಪಂಚಾಯತಿನ ಪಕ್ಕದಲ್ಲಿ ಇದ್ದು ಇದ್ದಾರೆ ಇಲ್ಲಿ ಆತ್ಮೀಯ ನಮ್ಮ ಸುಲೇಖ, ಅದೆಷ್ಟು ವರ್ಷಗಳಿಂದ ಒಂದು ದೈವಸ್ಥಾನಕ್ಕೆ ತಮ್ಮ ಬೋರಿನಿಂದ ನೀರು ಕೊಡ್ತಿರುವಂಥ ವ್ಯಕ್ತಿ. ಅದು ಸೌಹಾರ್ದತೆ. ಇದು ಪ್ರಥಮ ಬಾರಿಗೆ ಅಲ್ಲ, ಇದು ಬಂದಾರು ಗ್ರಾಮದಲ್ಲಿ ಇದು ಇದೇ ಥರ ನಡೆಯುತ್ತಾನೇ ಇದೆ. ಅದರಿಂದಾಗಿ ನನ್ನ ಆತ್ಮೀಯದರು ಅಬ್ಬಸ್ರವರು ಕೇಳಿಕೊಂಡಾಗ ಖಂಡಿತವಾಗಿ ನಾನು ಬರ್ತೇನೆ, ನನ್ನಿಂದ ಆಗೋದು ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿದೆ. ಆದರೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದೇನೆ. ಒಂದೆರಡನ್ನು ಶುಭ ಹಾರೈಕೆ ಮಾಡಬೇಕಂತ ಹೇಳಿದ್ದಾರೆ. ತಮಗೆಲ್ಲರಿಗೂ ನಾವೆಲ್ಲರೂ ಇದೇ ರೀತಿ ಮುಂದೆಯೂ ಒಂದು ಸೌಹಾರ್ದತೆ ಅಂತ ಇರುವಂತ ಹೇಳ್ತಾ ನನ್ನ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಅನಿಸಿಕೆ ಕೊನೆಗೊಳಿಸ್ತೇನೆ.